ಮೊದಲು ನಾವು ನಿಮಗೆ ಧನ್ಯವಾದ ಅರ್ಪಿಸ್ತೇವೆ, ನೀವು ನಮಗೆ ಅರ್ಪಿಸಿದ್ರಿ. ನಾವು ಬರೀ ಬಂದವರಷ್ಟೇ 1 ಗಂಟೆ. ನೀವು ಪಾಪ ಇದಕ್ಕೆಲ್ಲ ಯೋಜನೆ ಮಾಡಿ ಸಿದ್ಧ ಮಾಡಿ ಇಷ್ಟು ತೊಂದರೆ ತಗೊಂಡು ಏನೂ ನಮ್ಮಿಂದ ಅಪೇಕ್ಷೆ ಮಾಡಲೇ ಇಷ್ಟು ಮಾಡಿದ್ರಿ. ಸೊ ಹೃತ್ಪೂರ್ವಕ ಧನ್ಯವಾದಗಳು. ಎರಡನೇದಾಗಿ ನನಗೆ ಒಂದು ಪ್ರಶ್ನೆ ಕೇಳೋದಿತ್ತು. ನಾನು ಇದು ಮನೆಯಲ್ಲೂ 1-2 ಸಲ ಮಾಡಿದ್ದೀನಿ. ಇದು ರಿಸಲ್ಟು ತುಂಬ ಅತ್ಯುತ್ತಮವಾಗಿದೆ. ಭಾರಿ ರಿಫ್ರೆಶಿಂಗ್ ಆಗುತ್ತೆ, ಮೈಂಡ್ ಕೂಲ್ ಆಗುತ್ತೆ. ನೀವು ಹೇಳಿದಾಗೆ ಸಿಟ್ಟು ಕಡಿಮೆ ಆಗುತ್ತೆ, ಸಾಂತ್ವನ ಬರುತ್ತೆ. ಆದರೆ ನನಗೆ ಏನು ಪ್ರಶ್ನೆ ಕೇಳೋದಿತ್ತು ಅಂದರೆ, ಈ ಶ್ರೀ ರವಿಶಂಕರ್ ಆಶ್ರಮದಲ್ಲಿ ಮಾಡಿಸುವಂಥ ಕೆಲವೊಂದು ತಾಂತ್ರಿಕ ವಿದ್ಯೆಗಳು ಅಥವಾ ನೀವು ಹೇಳಿದ ಶಾಂಭವಿ ಮತ್ತು ಅವನ್ನೆಲ್ಲ ಮಾಡಿಸೋ ಸುದರ್ಶನ ಕ್ರಿಯೆ, ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಥವಾ ಇದನ್ನೇ ಹೀಗೆ ಮಾಡ್ತಾ ಹೋದರೆ ಆ ಶಕ್ತಿ ನಮಗೂ ಬರುತ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನೋಡಿದ್ರೆ ನಿಮಗೂ ಎರಡೂ ಸೇಮ್ ಇದೆ ಅಂತ ಅನಿಸುತ್ತೆ. ಇಲ್ಲಿ ಏನಂದರೆ, ಸಾಮಾನ್ಯವಾಗಿ ನೀವು ಯಾವುದೇ ಉಸಿರಾಟದ ಪ್ರಕ್ರಿಯೆ ತಗೊಂಡ್ರೆ ಮೂಲಭೂತವಾಗಿರೋದು ಪತಂಜಲಿ ಹೇಳಿರುವಂತಹ ಯೋಗ ಸೂತ್ರಗಳು. ಅಲ್ಲಿ ಏನು ಪ್ರಾಣಾಯಾಮ ಅಂದರೆ ನಿಧಾನಗತಿಯಿಂದ ಅವರೇನು ಹೇಳ್ತಾರೆ ಅಂದರೆ, ಇಷ್ಟು ಕೌಂಟ್ ತಗೊಳ್ಳಿ ಅದೆಲ್ಲ ಯಾವುದೂ ಹೇಳಲ್ಲ. ಅವರೇನು ಹೇಳ್ತಾರೆ, ಸ್ಲೋ ಬ್ರೀತಿಂಗಿಂದ ವೇರಿಯೇಷನ್ಸ್ ಮಾಡ್ತಾ ಹೋಗಬೇಕು ಅಂತ. ವೇರಿಯೇಷನ್ಸ್ ಮಾಡಿದಷ್ಟು ಬಾಡಿನಲ್ಲಿ ಏನಾಗುತ್ತೆ ನಮಗೆ ಈಗ ಶೇಷ ಹೇಳ್ತಾಯಿದ್ರು ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ಈಸ್ ನಾಟ್ ಇಂಪಾರ್ಟೆಂಟ್ ನಮಗೆ. ಬ್ಲಡ್ ಸರ್ಕ್ಯುಲೇಷನ್ ಮೂವ್ ಮಾಡೋದಕ್ಕೆ ಏರ್ ಫ್ಲೋ ಬೇಕಲ್ವ. ಈಗ ನಿಮಗೆ ಈ 5ನೇ ಫ್ಲೋರಲ್ಲಿ ನಾವು ಟ್ಯಾಂಕ್ ಇಟ್ಟಿರ್ತೀವಿ, ವಾಟರ್ ಟ್ಯಾಂಕು. 1ನೇ ಫ್ಲೋರ್ಗೆ ಫೋರ್ಸ್ಫುಲ್ಲಾಗಿ ಬರುತ್ತೆ ನೀರು, 4ನೇ ಫ್ಲೋರಿಗೆ ಬರಲ್ಲ. 4ನೇ ಫ್ಲೋರಿಗೆ ಫೋರ್ಸ್ ಬರಬೇಕು ಅಂದರೆ ಏರ್ ಪಂಪ್ ಒಂದು ಇಡ್ತೀವಿ ನಾವು. ಈ ಏರ್ ಪಂಪನ್ನು ಕನೆಕ್ಟ್ ಮಾಡಿದ್ರೆ ಫೋರ್ಸ್ಫುಲ್ಲಾಗಿ ಬರುತ್ತೆ. ನೀವು ನೋಡಬೇಕು, ಅಪಾರ್ಟ್ಮೆಂಟಲ್ಲಂತೂ ಏರ್ ಪಂಪ್ದೇ ದೊಡ್ಡದಿರುತ್ತೆ, ಒಂದು ದೊಡ್ಡ ಇಂಜಿನೇ ಇಟ್ಟಿರ್ತಾರೆ ಅವರು ಅದಕ್ಕೆ. ಸೊ ಏರ್ ಪಂಪ್ ಯಾವುದು ಅಂದರೆ ಇದು ಪ್ರಾಣಶಕ್ತಿ. ಒಳಗಡೆ ಚಲನೆ ಆಗಬೇಕು ಅಂದರೆ ಅದಕ್ಕೆ ಪ್ರಾಣಶಕ್ತಿ ಮುಖ್ಯ. ನಮ್ಮ ಬ್ರೀದಿಂಗ್ ಮೂಲಕ ಒಳಗೆ ಆಗುವಂಥದ್ದು ಅದು ಸೇಮ್ ಎಲೆಕ್ಟ್ರಿಸಿಟಿ ಅಲ್ಲ. ನಾವೇನು ಈ ಇದ್ರೆ ಅದು ಹಾಗಾಗಿ ಮೂಲ ರೂಪವಾಗಿ ಈ ವೇವ್ ಚೇಂಜ್ ಮಾಡುವಂಥದ್ದು, ಈ ಗತಿಯನ್ನು ಚೇಂಜ್ ಮಾಡುವಂಥದ್ದು, ಉಸಿರಾಟದ ಗತಿಯನ್ನು ಚೇಂಜ್ ಮಾಡಿ ಬೇಕಾದಷ್ಟು ವೆರೈಟಿ ಆಫ್ ಪ್ರಾಣಾಯಾಮಗಳನ್ನು ಮಾಡಬಹುದು. ಆದರೆ ಇದು ನಾವು ಮಾಡ್ತಿರೋದು ಪ್ರಾಣಾಯಾಮ ಅಲ್ಲ. ಈಗ ಅವ್ರು ಏನು ಸುದರ್ಶನ ಕ್ರಿಯಾ ಇದೆ ಅದು ತುಂಬ ಒಳ್ಳೆಯದೇ. ಯಾವುದೇ ಮಾಡಿ ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ನಾಡಿ ಶೋಧ ಪ್ರಾಣಾಯಾಮ ಮಾಡಿ. ಆದರೆ ಕಾನ್ಷಿಯಸ್ ಆಗಿ ಮಾಡಬೇಕು. ನಮಗೇನಾಗುತ್ತೆ, ಉಸಿರಾಡ್ತಿರ್ತೀವಿ ಆದರೆ ಮೈಂಡಲ್ಲಿ ಏನೋ ಓಡ್ತಾ ಇರುತ್ತೆ. ಕರೆಕ್ಟ್. ಯಾವಾಗ ನಾವು ಕೇಶವಾಯ ನಮಃ ಅಂದಾಗ ಅಟ್ಲೀಸ್ಟ್ ಆ ದೇವರ ಹೆಸರು ಬರ್ತಾ ಇದೆ, ನಾನು ಯಾಕೆ ಬೇರೆದು ನೋಡಬೇಕು? ನಮಃ ಅಂದ್ರೇನು? ನಮಸ್ಕಾರ. ಸಂಸ್ಕೃತದಲ್ಲಿ ನಮಃ, ಕನ್ನಡದಲ್ಲಿ ನಮಸ್ಕಾರ. ನಾವು ನಮಸ್ಕಾರದ ಭಾವನೆ ಬರಬೇಕು ನಮಗೆ, ಮತ್ತು ಅದು ಒಳಗಡೆ ಕೆಲಸ ಮಾಡ್ತಾಯಿದೆ ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರ ಇದು ವೇದಗಳಲ್ಲಿರೋ ಏನು ಚತುರ್ವಿಂಶತಿ ಇದು ವೇದಿಕ್ ವೆಲ್ನೆಸ್ ಅಂತ ನಾವು ಹೇಳೋದೇ ಅದಕ್ಕೆ. ಇದು ಯಾವುದೇ ಒಬ್ಬರು ಮಾಡಿರುವಂತಹ ರಿಸರ್ಚ್ ಅಲ್ಲ, ಇದು ನಾನು ಮಾಡಿರೋ ರಿಸರ್ಚು ಅಲ್ಲ, ಇದು ವೇದದ ಋಷಿಗಳು ಪರಂಪರೆಗಳಲ್ಲಿ ಮಾಡಿರೋದು. ಅದನ್ನು ನಾವು ಏನು ಮಾಡಿದ್ರು, ಬ್ರಾಹ್ಮಣರಿಗೆ ವೇದವನ್ನು ಯಾರು ಓದ್ತಾರೆ ಅಂಥವ್ರಿಗೆ ದೇಹ ಶುದ್ಧಿ ಆಗಬೇಕು ಅಂತ ಹೇಳಿ ಇದೆಲ್ಲ ಪ್ರಾಣಾಯಾಮ. ನಾವು ಸಂಧ್ಯಾವನ್ನೆಲ್ಲೂ ಪ್ರಾಣಾಯಾಮ ಇದೆ, ಮೂಗಿಡ್ಕೊಳ್ತೀವಿ, ಒಂದು ಕಡೆ ಎಳ್ಕೊಂಡು ಬಿಡ್ತೀವಿ, ಅಗರ್ಭ ಸಾರಿಗ್ರಾಮ, ಸಗರ್ಭ, ಬೇಕಾದಷ್ಟು ಪ್ರಾಣಾಯಾಮಗಳಿದೆ. ಬರೀ ಉಸಿರಾಟನೇ ಗ್ರೇಟ್ ಅಲ್ಲ, ಅದನ್ನು ದೇವರ ಶಕ್ತಿ ಜೊತೆಗೆ ಹೊಂದಿಸುವಂಥದ್ದು ಇದು ಪ್ರಾಣಯಜ್ಞ. ಹಾಗಾಗಿ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಅದನ್ನು ಮಾಡಿದ್ರೆ ಇದ್ರ ಮಾಡಿ ಅದನ್ನು ಮಾಡಿದ್ರೆ ಇನ್ನೂ ಹೆಚ್ಚು ನಿಮಗೆ ಆ ಉಸಿರು ಯಾವುದೇ ಮಾಡಿದ್ರು ಉಸಿರಾಡಿದಾಗೆಲ್ಲ ಉಸಿರಾಡಿಸ್ತಿರೋ ನಾವೇ ಅಲ್ವಾ. ಹಾಗಾಗಿ ನಿಮಗೆ ಅದು ಇದರಲ್ಲಿ ಸಿಮಿಲಾರಿಟಿ ಇದೆಯಾ, ಡಿಫ್ರೆನ್ಸ್ ಇದೆಯಾ? ಯಾಕೆಂದರೆ ಇದು ಪೂರ್ತಿ ಏನು ದೇವರ ಹೆಸರುಗಳನ್ನು ನಾವು ಹೇಳ್ತೀವಿ. ಹಾಗಾಗಿ ಇದರ ಹಿಂದೆ ತುಂಬ ಜ್ಞಾನ ಕೂಡ ಪಡ್ಕೋಬೇಕು ನಾವು. ಏಕೆಂದರೆ ಅದ್ರಲ್ಲಿ ಭಕ್ತಿ ಬರಬೇಕು ಅಂದರೆ ಹೆಚ್ಚು ಜ್ಞಾನ ಬರಬೇಕು. ಈಗ ನಮ್ಮ ತಾಯಿನ ಯಾಕೆ ನಾನು ತುಂಬ ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ ಅಂದರೆ ಅವಳು ಎಷ್ಟು ನನಗೆ ಉಪಕಾರ ಮಾಡಿದಾಳೆ ಅಂತ ಗೊತ್ತು. ಆ ಮಗುವಿಂದ ಹಿಡಿದು ಅಲ್ಲಾಡೋಕ್ಕಾಗಲ್ಲ, ಆ ಗರ್ಭಿಣಿ ಇರುವಾಗ ಆ ಹೊಟ್ಟೆಯಲ್ಲಿ ಇಟ್ಕೊಂಡು ಹೋರಾಡಬೇಕು, ತಿನ್ನೋಕ್ಕಾಗಲ್ಲ, ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಈಗ ಹುಟ್ಟಿದ ಮೇಲೆ ಎಷ್ಟು ನನಗೋಸ್ಕರ ಅಡುಗೆ ಮಾಡಿಡ್ತಾಳೆ, ತಿಂಡಿ ಮಾಡಿಡ್ತಾಳೆ. ಏನೋ ನಾನು ತಿಂದಿಲ್ಲ, ಎಲ್ಲೋ ಆಚೆ ತಿನ್ಕೊಂಡು ಬಂದುಬಿಟ್ರೆ ಬೇಜಾರು ಮಾಡ್ಕೋತಾರೆ. ಅಷ್ಟು ಪ್ರೀತಿ ನನಗೆ ಕಾಣಿಸ್ತಾ ಇದೆ. ಆದರೆ ದೇವ್ರು ನಮ್ಗೆ ಕಾಣಿಸಲ್ಲ. ಆದರೆ ಅವನೇ ಮಾಡಿರೋದು. ತಾಯಿಗಿಂತ ದೊಡ್ಡದು ದೇವರು. ಯಾಕೆಂದರೆ ಸ್ವಲ್ಪ ವರ್ಷ ಅಷ್ಟೇ ತಾಯಿ ನೋಡ್ಕೋತಾಳೆ, ಲೈಫ್ ಲಾಂಗ್. ಈ ಗೋಮಾತೆ ಬಗ್ಗೆ ನಾವು ಹೇಳ್ತೀವಿ, ನಾವು ಹಾಲು, ತಾಯಿ ಕೊಡೋ ಹಾಲು ಸ್ವಲ್ಪ 1 ವರ್ಷ 2 ವರ್ಷದವರೆಗೆ, ಲೈಫ್ ಲಾಂಗ್ ಹಾಲು ಕೊಡೋದು ನಮಗೆ ಗೋವು. ಹಾಗೆ ದೇವರು ನಮಗೆ ಅಷ್ಟು ಪ್ರೀತಿ ನಮ್ಗೆ ಯಾಕೆ ಬರಲ್ಲ ಅಂದರೆ ಜ್ಞಾನ ಇಲ್ಲ ದೇವ್ರ ಬಗ್ಗೆ. ನಮಗೆ ಜ್ಞಾನ ಜಾಸ್ತಿ ಆದಷ್ಟು ಪ್ರೀತಿ ಬರ್ತಾ ಹೋಗುತ್ತೆ. ನಮ್ಮ ತಾಯಿ ನಮ್ಗೆ ಎಷ್ಟು ಗೊತ್ತಿದ್ದಾರೆ ಅಷ್ಟು ನಮ್ಮೊಳಗಡೆ ಇರೋ ದೇವ್ರು ನಮ್ಗೆ ಅರ್ಥ ಆಗಬೇಕು ಅಂದರೆ ಈ ಪ್ರಾಣದ ರೂಪಗಳಲ್ಲಿ ಏನೇನು ಮಾಡ್ತಿದ್ದಾನೆ ಇದೆಲ್ಲ ನಾವು ವಿದ್ವಾಂಸರಿಂದ ಬಹಳಷ್ಟು ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಈ ಭಗವಂತನ ಬಗ್ಗೆ ಏನಿದೆ, ನಮ್ಮ ದೇಹದೊಳಗಡೆ ಏನು ಕೆಲಸ ಮಾಡ್ತಾನೆ ಅನ್ನೋ ವಿಷಯನೇ ಇದಕ್ಕೆ ಹೆಸರಿಟ್ಟಿದ್ದೇ ಅದು. ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮಾಡಲಿಲ್ಲ, ಈ ಪ್ರಾಣಯಜ್ಞಾನ ಮಾಡಿಸ್ಬೇಕು ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದು. ಅದಕ್ಕೋಸ್ಕರ ವೇದಿಕ್ ವೆಲ್ನೆಸ್ ಅಂತ ಹೆಸರಿಟ್ಟಿದ್ದು. ನಮ್ಮ ಉದ್ದೇಶ ಪ್ರಾಣಯಜ್ಞ ಮೇಯ್ನು. ಅದು ಪ್ರಾಣಯಜ್ಞ ಸುಮ್ಮನೆ ಮಾಡಿ, ಈಗ ಮಕ್ಕಳಿಗೆ ಸುಮ್ಮನೆ ಮಾಡಿ ಅಂದರೆ ಕ್ವಶನ್ ಕೇಳ್ತಾರೆ ಯಾಕೆ ಮಾಡಬೇಕು ಅಂತ.
ಯಾಕೆ ಮಾಡಬೇಕು ಅಂದರೆ ಇಲ್ಲೊಂದು ಒಳಗಡೆ ಸೈನ್ಸ್ ಇದೆ, ಇಲ್ಲೊಂದು ನ್ಯೂರಾನಲ್ ನೆಟ್ವರ್ಕ್ ಯಾವ ಥರ ಇದೆ ಆ ಥರ ಪ್ರಾಣಿಕ್ ನೆಟ್ವರ್ಕ್ ಇದೆ ಅಂದರೆ ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದೆ. ಅದು ಕಾಣಿಸಿದೆ, ಋಷಿಮುನಿಗಳಿಗೆ ಕಾಣಿಸಿದೆ, ಅವರು ಫೀಲ್ ಮಾಡಿದ್ದಾರೆ ಅದನ್ನ. ನಮಗೆ ಅಷ್ಟು ಶಕ್ತಿ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಆರೋಗ್ಯವಾಗಿರುವಷ್ಟಾದರೂ ಮಾಡ್ಬೋದು ನಾವು. ಹಾಗಾಗಿ ಇದೆರಡು ಸೇಮ್ ಡಿಫ್ರೆಂಟ್ ಅನ್ನೋದಕ್ಕಿಂತ ಇದು ವೇದೋಕ್ತವಾದದ್ದು ಅಂತ, ಅಂದರೆ ಇದು ಯಾರೋ ಒಬ್ಬರು ಮಾಡಿರುವಂಥದ್ದಲ್ಲ ಅಂತ. ಏನು ಕ್ವಶನ್ ಕೇಳೋದಕ್ಕೆ ಏನು ಉಳ್ಕೊಂಡಿಲ್ಲ, ಕ್ವಶನ್ನೇ ಇಲ್ಲ. ಫಸ್ಟ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳ್ಬೋದು. ಇದನ್ನು ಈ ಹೆಸರೇ ಪೂರ್ಣ ಪ್ರಜ್ಞಾ ಅಂದಾಗ, ಪ್ರಾಣ ಪ್ರಜ್ಞೆ ಅಂದಾಗ ಎಲ್ಲವನ್ನು ಪ್ರಾಣ ನಮ್ಗೆ ಏನು ಕಡಿಮೆ ಇದೆಯೋ ಅದನ್ನೆಲ್ಲ ತುಂಬ್ಕೊಳ್ತದೆ. ಆವಾಗ ಏನು ಕಡಿಮೆನೇ ಇರಲ್ಲ. ಅದಕ್ಕೋಸ್ಕರವಾಗಿ ತುಂಬ ಮನಸ್ಸು ಹಗುರವಾಗೋದು, ಎಲ್ಲ ಕಡೆನೂ ರಕ್ತ ಸಂಚಾರದ ಆಗೋದಕ್ಕೆ ಏನು ಕಡಿಮೆನೇ ಆಗಲ್ಲ. ಅದಕ್ಕೋಸ್ಕರವಾಗಿ ಪೂರ್ಣ ಪ್ರಾಣವನ್ನು ತುಂಬ್ಕೊಳ್ತದೆ ಅನ್ನೋದು ಪೂರ್ಣವಾಗಿ ಮನೋಭಾವದಿಂದ ಹೇಳ್ಬೋದು. ಆದರೆ ಇಲ್ಲಿ ಪೂರ್ಣ ಪ್ರಾಣ ಪ್ರಜ್ಞೆ, ಪೂರ್ಣ ಪ್ರಜ್ಞಾ ಸಂಶೋಧನಾ ಮಂದಿರ ಇದು ಮಂದಿರ, ಇದು ಹೆಸರು ಎಲ್ಲೂ ಉಳ್ಕೊಂಡದೆ ಅನ್ನೋದು ನನಗೊಂದು ಗೋಚರವಾಗಿದೆ. ಏನು ಭಗವಂತನೇ ಸಿಗ್ದಂಗೆ ಆಗಿದೆ ನನಗೆ. ಯಾಕಂತಂದರೆ ಈ ಹೆಸರೇ ಕೇಳ್ತಾ ಇಲ್ಲ. ಎಲ್ಲರೂ ಯೋಗಕ್ಕೆ ಬಂದ್ರೆ ಅಂದರೆ ಕೇಳಿಸ್ಕೊಂಡವ್ರೆ, ಭಜನೆ ಕೇಳಿಸ್ಕೊಂಡವ್ರೆ, ಇನ್ನು ಪೂಜೆ ಅಂತೂ ಎಲ್ಲರೂ ಕೇಳಿಸ್ಕೊಂಡವ್ರೆ. ಆದರೆ ಇವು ಮಾಡೋ ಇದರಲ್ಲಿ ಪ್ರಾಣದಲ್ಲೇ ಪೂಜೆ ಇದೆ ಅಂತ ಪ್ರತಿಯೊಂದು ಅಕ್ಷರದಲ್ಲಿ ಉಸಿರಾಟದಲ್ಲಿ ಪೂಜೆ ತೋರಿಸ್ಕೊಡೋ ಅಂಥ ಮಹಾ ಕಾರ್ಯಕ್ರಮ ಇದು. ಇವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಒಂದು ನಿಮಿಷಕ್ಕೆ 15 ಸಾರಿ ಬರುತ್ತೆ ಅಂತ ನೀವು ಹೇಳಿದ್ದೀರ. ಇನ್ನೊಬ್ಬ ಗುರುಗಳು ಹೇಳಿದಾರಲ್ಲ, 1 ನಿಮಿಷಕ್ಕೆ 8 ಸಾರಿ ಉಸಿರಾಟ ಬರುತ್ತೆ 1 ನಿಮಿಷಕ್ಕೆ ಅಂತ ಹೇಳಿದಾರೆ. ಆ ಉಸಿರಾಟ ಹೇಗೆ ಅಂತ? ಅಲ್ಲ, ಅಂದರೆ ನಾರ್ಮಲ್ಲಾಗಿ 100 ವರ್ಷ ತಗೊಂಡ್ರೆ ನೀವು ಒಂದು ಉಸಿರು 4 ಸೆಕೆಂಡ್ ಅಂತ ಆಗುತ್ತೆ. 4 ಸೆಕೆಂಡ್ಗೆ ಒಂದು ಉಸಿರು ಅಂದರೆ 60 ಸೆಕೆಂಡ್ 1 ನಿಮಿಷ ಅಂದರೆ 15 ಉಸಿರಾಟ ಅಂತ ಆಗುತ್ತೆ. ನಾವು ನಾರ್ಮಲಿ ತೊಗೊಳ್ತೀವಿ ಅಂದರೆ 100 ವರ್ಷ ಬದುಕಿದ್ರೆ ಮಾತ್ರ. 60 ವರ್ಷಕ್ಕೆ ಹೋದವರು ಅದನ್ನು ಇನ್ನೂ ಕಡಿಮೆ ಮಾಡ್ಬಿಟ್ಕೊಂಡ್ಬಿಟ್ಟಿರ್ತಾರೆ. ಅದ್ರದ್ದು ಸೈನ್ಸ್ ಹೇಳೋದು. ಈಗ ನಾನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ತನ್ನಷ್ಟು ತಾನೇ ಆಗಬೇಕು. ಅದಕ್ಕೆ ನೀವು ಮೊದಲು ನಿಮ್ಮ ಆಹಾರ, ಇದನ್ನೇ ಹೇಳಿದೆ ನಾನು, ಆಯುರ್ವೇದದ ಏನು ಕಾನ್ಸೆಪ್ಟ್ಸ್ ಇದೆ. ಯಾಕೆಂದರೆ ನನಗೆ 15 ನಿಮಗೆ 8 ನಿಮಗೆ ಕರೆಕ್ಟ್ ಇರಬಹುದು. ಒಳಗಡೆ ಆ ಲೆಕ್ಕಾಚಾರ ಬಯಾಲಜಿಕಲ್ ಕ್ಲಾಕ್ ಅವ್ರವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅದು ಯಾರಿಗೂ ಗೊತ್ತಿರಲ್ಲ. ಡಾಕ್ಟ್ರು ಹೇಳೋಕ್ಕಾಗಲ್ಲ, ಆಯುರ್ವೇದಿಕ್ ಎಕ್ಸ್ಪರ್ಟು ನಿಮ್ಗೆ ಹೇಳೋಕ್ಕಾಗಲ್ಲ, ನೀವೇ ಕಂಡುಕೋತೀರ ಒಳಗಡೆ. ಎಲ್ಲಿಂದ ಶುರು ಆಗುತ್ತೆ ಅಂದರೆ ನಿಮ್ಮದು ಊಟ ನಿಮ್ಗೆ ಗೊತ್ತಾಗೋ, ಏನು ತಿಂದರೆ ನನಗೆ ಸರಿ ಹೋಗುತ್ತೆ, ಏನು ತಿಂದರೆ ಸರಿ ಹೋಗಲ್ಲ ಅಂತ ಗೊತ್ತಾಗ್ಬೇಕು ನಿಮಗೆ. ಆಮೇಲೆ ನೀವು ಅದನ್ನು ತಿಂದರೂ ನಿಮಗೆ ವರ್ಕ್ ಆಗಲ್ಲ. ನಿಮಗೆ ಪ್ರಾಣಶಕ್ತಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನೀವೆಲ್ಲೋ ಹೋಗ್ಬಿಟ್ಟು ಗೋಬಿ ಮಂಚೂರಿ ಸಿಕ್ಕಾಪಟ್ಟೆ ಆಯಿಲ್ಲು ಮಸಾಲೆ ಇರೋದು ತಿಂದರೆ ನೀವು ನೆಕ್ಸ್ಟ್ ಟೈಮ್ ತಿನ್ನೋದೇ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಆಟೋಮೆಟಿಕಲಿ ಒಳಗಿಂದ ಕಂಟ್ರೋಲ್ ಆಗುತ್ತೆ. ನನಗಾಗಿದೆ, ಅದನ್ನು ನಾನು ಹೇಳ್ತಾ ಇರೋದು. ಇವತ್ತು ನಾನು ಹೋಗಿ ತಿಂದರೆ ನನಗೆ 2 ದಿನ ಪ್ರಾಬ್ಲಮ್ ಕೊಡುತ್ತದು. ನನಗೆ ಅರ್ಥ ಆಗುತ್ತೆ, ಯಾಕಾದರೂ ತಿನ್ನೋ, ಈ ಫ್ರೆಂಡ್ಸ್ಗೋಸ್ಕರ ಜೊತೆನಲ್ಲಿ ಒಂಚೂರು ತೊಗೊಳ್ಳಿ ಸರ್ ಅಂತಾರೆ, ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿ ತಿಂದ್ಬಿಡ್ತೀವಿ. ಅಲ್ಲಲ್ಲ, ನಿಮಗಲ್ಲ, ಯಾರ್ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಈ ಪ್ರಾಬ್ಲಮ್. ಸೊ ಅದೇನಾಗುತ್ತೆ, ಅದು ಸೆಲ್ಫ್ ಸ್ಟಡಿ. ಒಳಗಡೆ ಒಬ್ಬ ಇದ್ದಾನೆ, ಅವನೇ ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆದಷ್ಟು ನೀವು ಅಬ್ಸರ್ವ್ ಮಾಡಬೇಕು. ನೀವು ಬೇರೆಯವ್ರನ್ನ ಕೇಳೋದಕ್ಕಿಂತ ನಿಮ್ಮನ್ನೇ ಕೇಳ್ಕೊಳ್ಳಿ. ನಮ್ಮ ಆಚಾರ್ಯ ಒಬ್ಬರು ಬನ್ನಂಜೆ ಗೋವಿಂದಾಚಾರ್ಯ, ಅದ್ಭುತವಾದ ಜ್ಞಾನಿಗಳು, ನಮ್ಮ ಶತಮಾನ ಕಂಡ ಅದ್ಭುತ ಸ್ಕಾಲರ್ ಅವರು. ಅವ್ರು ಹೇಳ್ತಾರೆ, ಯಾರನ್ನು ಪ್ರಶ್ನೆ ಕೇಳಿಬಿಡಿ, ನಿಮ್ಮನ್ನೇ 100 ಸರಿ ಕೇಳ್ಕೊಳ್ಳಿ, ನಿಮ್ಗೆ ಒಳಗಡೆ ಉತ್ತರ ಸಿಗುತ್ತೆ ಅಂತವ್ರು. ಅವ್ರು ಯಾರೂ ಪಾಠಕ್ಕೆ ಹೋಗಲೇ ಇಲ್ಲ ಹೆಚ್ಚವರು. ಅವ್ರ ಪಾಠಕ್ಕೆ ಎಷ್ಟು ಕಲಿಯೋಕ್ಕೆ ಸಾಧ್ಯ ನಾವು? ಈಗ ನೀವು ಹಿಂಗೆ ಕೂತ್ಕೊಂಡು ನೀವು ಎಷ್ಟು ಕ್ವಶನ್ ಎಷ್ಟು ಆನ್ಸರ್ ಮಾಡೋಕ್ಕೆ ಸಾಧ್ಯ? ನಿಮಗೆ ಹೊಳಿತಾ ಹೋಗುತ್ತೆ ಆನ್ಸರ್ ಒಳಗಡೆ. ಸೊ ಇದೆಲ್ಲ ನಿಮಗೆ ಒಳಗಿಂದ ಗೊತ್ತಾಗಕ್ಕೆ ಹೋಗುತ್ತೆ. ಹಾಗಾಗಿ ಯೋಗ ಸಿದ್ಧಿ ಬೇಕು ಅದನ್ನು ಮಾಡೋದಕ್ಕೆ. ಅದು ತುಂಬ ಕಷ್ಟದ ಕೆಲಸ. ಅದರ ಬದಲು ಈ ಪ್ರಾಣಾಯಾಮನೇ ಮಾಡಿ. ನೀವು ಫಸ್ಟು ಇದರಲ್ಲಿ ಸಿದ್ಧಿ ಬಂತು ನಿಮಗೆ, ದಿನ ಬಿಡದೆ ಮಾಡ್ತೀರಿ ಅಂದರೆ ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ನೀವೇನು ಮಾಡಬೇಕಾಗಿಲ್ಲ, ಮಾಡದೆ ಅದೇ ಆಗುತ್ತೆ. ನಾನು ಮಾಡಿ ಆಗುತ್ತೆ ಅಂತ ನಾನೇನಾದ್ರು ಅಂದ್ಕೊಂಡ್ಬಿಟ್ರೆ ನನ್ನಷ್ಟು ದಡ್ಡ ಯಾರಿಲ್ಲ. ಅದು ಅನುಗ್ರಹದಿಂದ ಆಗಬೇಕು. ನಾನು ಮಾಡಿ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ, ಅದಾಗದೇ ಆಗತ್ತೆ. ಈಗ ನಾನು ಇದೆಲ್ಲ ಮಾಡ್ತಿದ್ದೀನಿ ಪ್ರಾಣಾಯಾಮ, ನಾನು ಮಾಡಬೇಕು ಅಂತ ಮಾಡ್ತಿಲ್ಲ, ಅದಾಗದೇ ಆಗ್ತಾಯಿದೆ ಅಷ್ಟೇ. ನಾವು ಅಂದ್ಕೊಂಡ್ವಿ 1 ವಾರದ ಹಿಂದೆ ನಾವು ಏನಾದರೂ ಮಾಡಿ ಇವತ್ತೇ ದಿನನೇ ಮಾಡಬೇಕು ಅಂತ. ಆಯಿತು, ತುಂಬ ಕಷ್ಟ ಆಯಿತು, ಎಲ್ಲರೂ ಚೇಂಜ್ ಮಾಡಬೇಕಾಯಿತು. ನಮ್ಮ ಆಫೀಸಲ್ಲಂತೂ ನಮ್ಮ ಸ್ಟಾಫು ನಿನ್ನೆ 9 ಗಂಟೆವರೆಗೂ ವರ್ಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಫೈನಾನ್ಸ್ ವರ್ಕ್ ಮಾಡೋರೆಲ್ಲ ಇವಾಗ ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ನನಗೆ. ಸೊ ಏನಾಗುತ್ತಿದೆ ಅಂದರೆ ಅದು ಅಂದ್ಕೊಂಡ್ರೇ ಆಗುತ್ತೆ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಇವತ್ತು ಬರಬೇಡಿ ಅಂದ್ರೂ ಬಂದಿದ್ದಾರೆ ಇಲ್ಲೊಬ್ಬರು. ಸೊ ಅವರಾಗೆ ಅದು ನಾವು ಹೇಳಬೇಕಾಗಿಲ್ಲ, ಕೆಲವೆಲ್ಲ ಅದಾಗದೇ ಆಗುತ್ತೆ. ಹಾಗಾಗಿ ನೀವು ಅದನ್ನು ಯೋಚನೆ ಮಾಡಬೇಡಿ. ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ, ನಾನು ಏನಾರು ಮಾಡಿ ಒಂದು 200 ವರ್ಷ ಬದುಕಬೇಕಲ್ಲ, ಒಂದು 500, ಅದಕ್ಕೆ ಈಸಿ ಅಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಮೊದಲು ದೇವರಿಗೆ ನಾವು ಹತ್ತಿರ ಆದರೆ ಎಲ್ಲನೂ ಈಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದು. ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳಿದ್ದೀರ, ಸರ್ ಈ ಪ್ರಾಣಯಜ್ಞಾನ ಸರಿಯಾಗಿ ಹೇಗೆ ಮಾಡೋದು,
ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ? ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ 1 ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡುತ್ತಾ? ಇಲ್ಲ ತಾನೆ. ಅದೇ ಥರ ಪ್ರಾಣಯಜ್ಞ ಕೂಡ 1 ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು. ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನು ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A. 2ನೇ ಮತ್ತು 4ನೇ ಬುಧವಾರ. ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು. ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀವಿ. ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ PDF. ಈ ಎಲ್ಲವೂ ಕೇವಲ 299 rupees ಪರ್ ಮಂತ್, ಅಂದರೆ 299 ರೂಪಾಯಿ ತಿಂಗಳಿಗೆ. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ನಲ್ಲಿ ಮತ್ತೆ ಭೇಟಿಯಾಗೋಣ.